ಮಿತ್ರರೇ ನಮಸ್ಕಾರ. ನೀವು ಯಾವಾಗಲಾದರೂ ಗಮನಿಸಿದ್ದೀರಾ, ಕೆಲವು ದಂಪತಿಗಳು ಜೋರಾಗಿ ಮಾತನಾಡುವುದಿಲ್ಲ, ತಮ್ಮ ಪ್ರೀತಿಯನ್ನು ಪ್ರದರ್ಶಿಸುವುದಿಲ್ಲ, ಆದರೆ ಅವರಿರುವ ಜಾಗವೇ ವಿಚಿತ್ರವಾದ ಶಾಂತಿಯನ್ನು ಹರಡುತ್ತದೆ. ಜನರು ಹೇಳುತ್ತಾರೆ, ಅವರಿಬ್ಬರ ನಡುವೆ ಏನೋ ವಿಶೇಷವಿದೆ, ಅವರ ಜೊತೆಗೆ ಇದ್ದರೆ ಮನಸ್ಸಿಗೆ ಹಿತವಾಗುತ್ತದೆ. ಇದು ಕೇವಲ ಕಾಲ್ಪನಿಕವಲ್ಲ, ಇದು ದೈವೀ ಶಕ್ತಿಯ ಸಂಪರ್ಕ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಹೇಳಲಿರುವ ವಿಷಯ, ದೈವಿಕ ಶಕ್ತಿ ಹೊಂದಿರುವ ದಂಪತಿಗಳಲ್ಲಿ ಮಾತ್ರ ಕಾಣಿಸುವ 12 ಅಪರೂಪದ ಲಕ್ಷಣಗಳು. ಕೊನೆಯ ಲಕ್ಷಣವನ್ನು ಕೇಳಿದ ನಂತರ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಯೇ ಬದಲಾಗಬಹುದು. ದೈವಿಕ ದಂಪತಿ ಎಂದರೆ ಯಾರು? ದೈವಿಕ ಶಕ್ತಿ ಎಂದರೆ ಅದ್ಭುತಗಳು ನಡೆಯಬೇಕು ಎಂದರ್ಥವಲ್ಲ, ಮಂತ್ರತಂತ್ರವೂ ಅಲ್ಲ. ಅದು ಒಬ್ಬರ ಆತ್ಮ ಮತ್ತೊಬ್ಬರ ಆತ್ಮದೊಂದಿಗೆ ಒಂದೇ ತಾಳದಲ್ಲಿ ಸ್ಪಂದಿಸುವ ಸ್ಥಿತಿ. ಅಂತಹ ದಂಪತಿಗಳು ಒಬ್ಬರ ಬದುಕಿಗೆ ಮತ್ತೊಬ್ಬರು ಕಾರಣರಾಗಿರುತ್ತಾರೆ. ಲಕ್ಷಣ 1, ಮೌನದಲ್ಲಿಯೇ ಅರ್ಥವಾಗುವ ಸಂಭಾಷಣೆ. ದೈವಿಕ ದಂಪತಿಗಳು ಅತಿ ಹೆಚ್ಚು ಮಾತನಾಡುವುದಿಲ್ಲ, ಆದರೆ ಮೌನದಲ್ಲಿಯೇ ಅರ್ಥವಾಗುತ್ತದೆ. ಕಣ್ಣುಗಳಲ್ಲಿಯೇ ಮನಸ್ಸನ್ನು ಓದುತ್ತಾರೆ. ಇದು ಕೇವಲ ಬುದ್ಧಿಮತ್ತೆಯಲ್ಲ, ಇದು ಆತ್ಮಿಕ ಸಂಪರ್ಕ. ಲಕ್ಷಣ 2, ಜಗಳವಾದರೂ ಸಂಬಂಧ ಮುರಿಯದು. ಜಗಳ ಎಲ್ಲ ದಂಪತಿಗಳಲ್ಲೂ ಇರುತ್ತದೆ, ಆದರೆ ದೈವಿಕ ದಂಪತಿಗಳಲ್ಲಿ ಅಹಂಕಾರ ಹೆಚ್ಚಿರದು. ನಾನು ಗೆಲ್ಲಬೇಕು ಎಂಬ ಹಠವೂ ಇರುವುದಿಲ್ಲ. ಜಗಳದ ನಂತರ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ. ಲಕ್ಷಣ 3, ಒಬ್ಬರ ನೋವು ಮತ್ತೊಬ್ಬರ ಮನಸ್ಸಿಗೆ ತಟ್ಟುತ್ತದೆ. ಒಬ್ಬರ ಮನಸ್ಸಿಗೆ ನೋವಾದರೆ ಇನ್ನೊಬ್ಬರಿಗೆ ನಿದ್ದೆ ಬರದೇ ಹೋಗುತ್ತದೆ. ಇದು ಕರುಣೆಯಲ್ಲ, ಇದು ಶಕ್ತಿಯ ಬಂಧನ, ಎನರ್ಜೆಟಿಕ್ ಬಾಂಡಿಂಗ್. ಅವರ ಆತ್ಮಗಳು ಒಂದೇ ತರಂಗದಲ್ಲಿ ಸ್ಪಂದಿಸುತ್ತವೆ. ಲಕ್ಷಣ 4, ಒಟ್ಟಿಗೆ ಇದ್ದಾಗ ಸಮಯವೇ ಕಳೆದು ಹೋಗುತ್ತದೆ. ಇಷ್ಟು ಬೇಗ ಸಮಯ ಕಳೆದು ಹೋಯಿತಾ ಎನ್ನುವ ಅನುಭವ ಬರುತ್ತಿದೆ. ಅದು ಕೇವಲ ಪ್ರೀತಿಯಲ್ಲ, ಅದು ಆತ್ಮಗಳ ಹೊಂದಾಣಿಕೆ, ಸೌಲ್ ಅಲೈನ್ಮೆಂಟ್. ದೈವಿಕ ಶಕ್ತಿ ಹೊಂದಿರುವ ದಂಪತಿಗಳು ಕಾಲದ ಅರಿವನ್ನೇ ಮರೆತು ಬಿಡುತ್ತಾರೆ. ಲಕ್ಷಣ 5, ಅನಾವಶ್ಯಕ ವ್ಯಕ್ತಿಗಳು ತಾವೇ ದೂರವಾಗುತ್ತಾರೆ. ಅವರ ಬದುಕಿನಲ್ಲಿ ನಕಲಿ ಜನರು ಉಳಿಯುವುದಿಲ್ಲ. ವಿಷಕಾರಿ ಸಂಬಂಧಗಳು ತಾವೇ ಕಳಚಿಕೊಳ್ಳುತ್ತವೆ. ದೈವಿಕ ಶಕ್ತಿ ಅನಗತ್ಯ ಶಕ್ತಿಯನ್ನು ದೂರ ತಳ್ಳುತ್ತದೆ. ಲಕ್ಷಣ 6, ಒಬ್ಬರು ಕುಸಿದರೆ ಮತ್ತೊಬ್ಬರು ನಿಲ್ಲಿಸುತ್ತಾರೆ. ಒಬ್ಬರು ಮಾನಸಿಕವಾಗಿ ಕುಸಿದಾಗ ಇನ್ನೊಬ್ಬರು ಸಹಜವಾಗಿಯೇ ಬಲಿಷ್ಠರಾಗುತ್ತಾರೆ. ಅಂದರೆ ಜೋಡಿಯಲ್ಲಿ ಒಬ್ಬರು ಕುಸಿದರೆ ಇನ್ನೊಬ್ಬರು ಆಧಾರವಾಗುತ್ತಾರೆ. ಇಬ್ಬರು ಒಂದೇ ಸಮಯದಲ್ಲಿ ಕುಸಿಯುವುದಿಲ್ಲ, ಇಬ್ಬರು ಒಟ್ಟಿಗೆ ನಿಲ್ಲುತ್ತಾರೆ. ಇದು ಆಕಸ್ಮಿಕವಲ್ಲ, ಇದು ವಿಧಿಯ ವಿನ್ಯಾಸ. ಲಕ್ಷಣ 7, ಹಣಕ್ಕಿಂತ ಶಾಂತಿಗೆ ಹೆಚ್ಚಿನ ಮೌಲ್ಯ. ಅವರಿಗೆ ಸೌಕರ್ಯ ಬೇಕಿರಬಹುದು, ಆದರೆ ಶಾಂತಿಯೇ ಮೊದಲ ಆದ್ಯತೆ. ಕಡಿಮೆ ಇದ್ದರೂ ಸಂತೋಷ, ಹೆಚ್ಚು ಇದ್ದರೂ ವಿನಯ. ದೈವಿಕ ದಂಪತಿಗಳು ಸಂಪತ್ತಿಗಿಂತ ಮನಸ್ಸಿನ ಶಾಂತಿಗೆ ಮೌಲ್ಯ ನೀಡುತ್ತಾರೆ. ಲಕ್ಷಣ 8, ಕನಸುಗಳು ಕೆಲವೊಮ್ಮೆ ಒಂದೇ ರೀತಿಯಾಗಿ ಬರುತ್ತದೆ, ಕೆಲವೊಮ್ಮೆ ಒಂದೇ ರೀತಿಯ ಕನಸು, ಒಂದೇ ಚಿಹ್ನೆ ಅಥವಾ ದೃಶ್ಯ. ಇದು ಕಲ್ಪನೆಯಲ್ಲ, ಇದು ಅವಚೇತನದ ಆಳವಾದ ಆತ್ಮಿಕ ಸಂಪರ್ಕ. ಲಕ್ಷಣ 9, ಅವರ ಮನಸ್ಸೇ ಪ್ರಾರ್ಥನೆ. ಅವರು ಪ್ರತಿದಿನ ದೇವರ ಪ್ರಾರ್ಥನೆ ಭಜನೆಯಿಂದ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುತ್ತಾರೆ. ಸಮಯ ಸಿಕ್ಕಾಗ ಒಟ್ಟಿಗೆ ದೇವಾಲಯಕ್ಕೆ ಹೋಗಿ ದೇವರ ಆಶೀರ್ವಾದ ಪಡೆದು ಪ್ರಸನ್ನರಾಗುತ್ತಾರೆ. ಒಟ್ಟಿಗೆ ಕುಳಿತರೆ ಮನಸ್ಸು ಶಾಂತವಾಗುತ್ತದೆ. ಅವರ ನಗುವೆ ಒಂದು ಪ್ರಾರ್ಥನೆಯಾಗುತ್ತದೆ. ಇದನ್ನೇ ಜೀವಂತ ಆತ್ಮಿಕತೆ, ಅಂದರೆ ಲಿವಿಂಗ್ ಸ್ಪಿರಿಚುಯಾಲಿಟಿ ಎನ್ನುತ್ತಾರೆ. ಲಕ್ಷಣ 10, ಮಕ್ಕಳ ಮೇಲೆ ವಿಶೇಷ ಪ್ರಭಾವ. ಅಂತಹ ದಂಪತಿಗಳ ಮಕ್ಕಳು ಬೇಗ ಪ್ರೌಢರಾಗಿರುತ್ತಾರೆ, ಸಹಾನುಭೂತಿ ಹೆಚ್ಚು ಇರುತ್ತದೆ. ಪೋಷಕರ ದೈವಿಕ ಶಕ್ತಿ ಮುಂದಿನ ತಲೆಮಾರಿಗೂ ಹರಿದು ಹೋಗುತ್ತದೆ. ಲಕ್ಷಣ 11, ದೂರವಿದ್ದರೂ ಮನಸ್ಸು ಹತ್ತಿರವೇ ಇರುತ್ತದೆ. ದೂರವಾಗಿರುವಾಗ ಒಂದೇ ಸಮಯದಲ್ಲಿ ನೆನಪು ಬರುತ್ತದೆ, ಒಂದೇ ಸಮಯದಲ್ಲಿ ಕರೆ ಮಾಡಬೇಕು ಎಂದೆನಿಸುತ್ತದೆ. ಇದು ಆಕಸ್ಮಿಕವಲ್ಲ, ಇದು ಆಳವಾದ ಶಕ್ತಿಯ ಬಂಧನ. ಲಕ್ಷಣ 12, ಅವರು ಪರಸ್ಪರ ಬದುಕಿನ ಕಾರಣರಾಗಿರುತ್ತಾರೆ. ಅವರು ಒಬ್ಬರ ವಿಧಿಯ ತಿರುವು, ಒಬ್ಬರ ಬದುಕಿನ ಉತ್ತರ. ನೀನು ನನ್ನ ಬದುಕಿಗೆ ಬಂದ ನಂತರ ಎಲ್ಲವೂ ಬದಲಾಗಿದೆ ಎನ್ನುವ ಮಾತು ಇಲ್ಲಿ ನಾಟಕವಲ್ಲ, ನಿಜ. ಕೊನೆಯದಾಗಿ ಹೇಳುವುದೇನೆಂದರೆ, ಎಲ್ಲ ದಂಪತಿಗಳಲ್ಲೂ ಇಂತಹ ಲಕ್ಷಣಗಳು ಇರಲೇಬೇಕೆಂಬುದಿಲ್ಲ, ಆದರೆ ಒಳ್ಳೆಯ ಸಂಬಂಧಕ್ಕಾಗಿ ಸದಾ ತಮ್ಮ ಮನಸ್ಸನ್ನು ಅರಿತುಕೊಂಡು ಸಹನೆ ಮತ್ತು ಪ್ರೀತಿಯಿಂದ ನಡೆದುಕೊಳ್ಳುವ ಪ್ರಯತ್ನ ಮಾತ್ರ ನಿರಂತರವಾಗಿರಬೇಕು. ದೈವಿಕ ಶಕ್ತಿ ಇರುವ ದಂಪತಿಗಳು ನಿಜವಾಗಿರುತ್ತಾರೆ.
ನಿಮ್ಮ ಬದುಕಿನಲ್ಲಿ ಈ ಲಕ್ಷಣಗಳಲ್ಲಿ ಒಂದಾದರೂ ಇದ್ದರೆ ನೀವು ಭಾಗ್ಯಶಾಲಿಗಳು. ಈ ವಿಡಿಯೋ ನೋಡುತ್ತಾ ಯಾರಾದರ ಒಬ್ಬರ ಹೆಸರು ನೆನಪಾಯಿತಾ? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಲೋಕ್ ಡೈರೀಸ್ನಲ್ಲಿ ಇಂತಹ ಇನ್ನಷ್ಟು ವಿಷಯಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.